ಮತ್ತೆ ಶುರುವಾಯಿತು ಕೊತ್ತಲವಾಡಿ ಸಿನಿಮಾ ವಿವಾದ. ಹಣ ಪಡೆದು ಸಿನಿಮಾ ಪ್ರಮೋಷನ್ ಮಾಡದ ಆರೋಪ ಇಲ್ಲಿ ಕೇಳಿ ಬಂದಿದೆ. ಹಣ ಪಡ್ಕೊಂಡು ಸಿನಿಮಾ ಪ್ರಮೋಷನ್ ಮಾಡದ ಆರೋಪ ಕೇಳಿ ಬಂದಿರುವಂತದ್ದು. ಈಗ ಹಣ ಪಡೆದು ಕೊತ್ತಲವಾಡಿ ಸಿನಿಮಾವನ್ನ ಪ್ರಮೋಷನ್ ಮಾಡದ ಆರೋಪ ಇಲ್ಲಿ ಕೇಳಿ ಬಂದಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನಟ ಯಶ್ ತಾಯಿ ಪುಷ್ಪ, ಪಿಯಾರೋ ಹರೀಶ್ ಅರಸು ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮನು, ನಿತಿನ್, ಮಹೇಶ್, ಗುರು, ಸ್ವರ್ಣಲತಾ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು. ಆರೋಪಿಗಳಿಗೆ ಈಗಾಗಲೇ ಹೈಗ್ರೌಂಡ್ ಪೊಲೀಸರಿಂದ ನೋಟಿಸ್ ಕೂಡ ಜಾರಿಯಾಗಿದೆ. 64 ಲಕ್ಷ ರೂಪಾಯಿ ಹಣ ಪಡೆದು ಸಿನಿಮಾವನ್ನ ಪ್ರಚಾರ ಮಾಡಲಿಲ್ಲ, ಚಿತ್ರವನ್ನ ಡಿಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿ ಪುಷ್ಪ ಅವರು ಕೇಸ್ ದಾಖಲು ಮಾಡಿದ್ದಾರೆ. ಮತ್ತೆ ಈಗ ಕೊತ್ತಲವಾಡಿ ಸಿನಿಮಾ ವಿವಾದ ಎದ್ದಿರುವಂಥದ್ದು. ಹಣ ಪಡ್ಕೊಂಡು ಸಿನಿಮಾ ಪ್ರಮೋಷನ್ ಮಾಡದ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇವರೆಲ್ಲರೂ ಸೇರಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ನಟ ಯಶ್ ತಾಯಿ ಪುಷ್ಪ, ಪಿಯಾರೋ ಹರೀಶ್ ಅರಸು ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮನು, ನಿತಿನ್, ಮಹೇಶ್, ಗುರು, ಸ್ವರ್ಣಲತಾ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಇವರೆಲ್ಲರೂ 64 ಲಕ್ಷ ರೂಪಾಯಿ ಹಣ ಪಡ್ಕೊಂಡು ನಮ್ಮ ಸಿನಿಮಾವನ್ನ ಪ್ರಚಾರ ಮಾಡಲಿಲ್ಲ, ಚಿತ್ರವನ್ನ ಡಿಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಅವರ ಮೇಲೆ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಮತ್ತೆ ಹಣಕ್ಕಾಗಿ ಬೇಡಿಕೆ ಇಟ್ಟಿರುವುದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಪುಷ್ಪ ಹೇಳ್ತಾ ಇರುವಂಥದ್ದು.